ಎಲ್ರಿಗೂ ನಮಸ್ಕಾರ. ಲೋಕಸಭಾ ಎಲೆಕ್ಷನ್ ಬಂದಿದೆ. ಪ್ರಜಾಪ್ರಭುತ್ವದ ಹಬ್ಬ. ಕೋವಿಡಲ್ಲಿ ಎಷ್ಟೋ ಮುಂದುವರೆದ ದೇಶಗಳು ವ್ಯಾಕ್ಸಿನ ಸಾವಿರಾರು ರೂಪಾಯಿ ಮಾರಿದ್ರು. ಅಂಥದ್ರಲ್ಲಿ ನಮ್ಮ ಮೋದಿಯವರು ಎಲ್ಲರಿಗೂ ಉಚಿತವಾಗಿ ಮನೆ ಬಾಗಿಲಿಗೆ ವಯಸ್ಸಾದವ್ರಿಗೆ ಆಗದೇ ಇದ್ದವ್ರಿಗೆಲ್ಲ ಮನೆ ಬಾಗಿಲಿಗೆ ಕಳಿಸ್ಕೊಟ್ಟವ್ರೆ. ಅವತ್ತು ದೇಶ ತುಂಬ ಕಷ್ಟದ ಪರಿಸ್ಥಿತಿಲಿದ್ದಾಗ ಎದೆಗುಂದದೆ ಜನರ ಜೊತೆ ನಿಂತರು. ಎಂತೆಂಥ ದೇಶಗಳದೋ ಆರ್ಥಿಕವಾದ ಪರಿಸ್ಥಿತಿ ತುಂಬ ಬಿಕ್ಕಟ್ಕೋಯ್ತು. ಅಂಥದ್ರಲ್ಲಿ ನಮ್ಮ ದೇಶ ಯಾವುದೇ ರೀತಿ ಆರ್ಥಿಕವಾಗಿ ಹಿಂದೆ ಜರಿದೇ ಇರೋಂಗೆ ಪ್ರಸ್ತುತ ಈಗಿನ ಪ್ರಪಂಚದ 5ನೇ ಅತಿ ದೊಡ್ಡ ಆರ್ಥಿಕ ಪ್ರಗತಿ ಹೊಂದಿರೋ ದೇಶವಾಗಿ ಮಾಡಿದ್ದಾರೆ. ಇದು ಸಂತೋಷ. ಇನ್ನೊಂದು ನಾನೇನು ಹೇಳೋದಂದರೆ, ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಭಾಗ್ಯಗಳು ಕೊಟ್ಟಿದೆ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೇಳಲ್ಲ. ತುಂಬ ಜನಕ್ಕೆ ಅದರಿಂದ ಒಳ್ಳೆಯದಾಗಿರ್ಬೋದು. ಆದರೆ ಇವಾಗ ನಡೀತಾ ಇರೋದು ಇದು ಕೇಂದ್ರ ಸರ್ಕಾರದ ಚುನಾವಣೆ. ದಯಮಾಡಿ ಎಲ್ಲ ಪ್ರಜೆಗಳನ್ನ ಕೇಳೋದಷ್ಟೇ, ಯೋಚನೆ ಮಾಡಿ. ಇದು ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ, ಕೇಂದ್ರ ಸರ್ಕಾರದ ಚುನಾವಣೆ. ಇವತ್ತು ಸುಭದ್ರವಾಗಿದೆ ನಮ್ಮ ದೇಶ. ಯಾವುದೇ ರೀತಿ ತೊಂದರೆ ಇಲ್ಲ. ಉಗ್ರಗಾಮಿಗಳು ಮುಂದೆ ಬರೋಕ್ಕೆ 10 ಸಲ ಯೋಚನೆ ಮಾಡೋಂಗಾಗುತ್ತೆ. ದೇಶದೊಳಗಡೆ ಬಂದು ಅಹಿತಕರ ಘಟನೆಗಳು ಮಾಡಬೇಕಂದ್ರೆ 10 ಸಲ ಇವತ್ತು ಯೋಚನೆ ಮಾಡ್ತಾಯಿದ್ದಾರೆ. ಒಂದು ಸುಭದ್ರವಾಗೈತೆ. ರೈತರಿಗೂ ಅಷ್ಟೇ ವರ್ಷಕ್ಕೆ 6,000 ಕೊಡ್ತಾಯಿದ್ದಾರೆ. ಇದು ರೈತಂಗೆ ಚಿಕ್ಕ ಪ್ರಮಾಣ ಆದರೂ ಕೆಲವು ಟೈಮಲ್ಲಿ ಇದು ಹೆಲ್ಪಿಗೆ ಬರುತ್ತೆ. ಇನ್ನು ತುಂಬ ಪ್ರಗತಿ ಕಾಣಬೇಕು ನಮ್ಮ ದೇಶ. ಅಂಥದ್ರಲ್ಲಿ ಮೊದಲನೇದೇ ಮೆಟ್ಲು, 2ನೇ ಮೆಟ್ಲಾಗಿ ನಮ್ಮ ಪ್ರಧಾನಮಂತ್ರಿಯವರು ಕಠಿಣ ನಿಯಮಗಳನ್ನ ತಗೊತಾ ಇದ್ದಾರೆ. ಅವರ ತಂಡದಲ್ಲಿ ಯಾರ ಮೇಲೆ ಯಾವುದೇ ರೀತಿ ಹಗರಣಗಳ ಆಗಲಿ ಇನ್ನೊಂದಾಗಲಿ ಯಾವುದು ಅಂಥ ಆರೋಪಗಳು ಬಂದಿಲ್ಲ ಹಿಡಿದ ಮಟ್ಟಿಗೆ. ದಯಮಾಡಿ ಎಲ್ಲ ಪ್ರಜೆಗಳು ಯೋಚನೆ ಮಾಡಿ. ಇದು ರಾಜ್ಯ ಸರ್ಕಾರ ಚುನಾವಣೆ ಅಲ್ಲ, ಕೇಂದ್ರ ಸರ್ಕಾರ ಚುನಾವಣೆ. ಯಾವುದೇ ರೀತಿ ಗ್ಯಾರಂಟಿಗೆಲ್ಲ ನೀವು ನಿಮ್ಮ ಮತನ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ದೇಶದ ಹಿತನ ನೋಡಿ. ಇದು ಕೇಂದ್ರ ಸರ್ಕಾರ. ಮುಂದೆ ಬರೋ ರಾಜ್ಯ ಸರ್ಕಾರ ಚುನಾವಣೆಗಳಲ್ಲಿ ನೀವು ನಿಮ್ಮ ಥರವಾದ ಯೋಚನೆ ಮಾಡಿ. ಗ್ಯಾರಂಟಿ ಬಗ್ಗೆನೂ ಯೋಚನೆ ಮಾಡಬೇಕು, ನಾನು ಇಲ್ಲ ಅನ್ನಲ್ಲ. ಆದರೆ ಇದು ಕೇಂದ್ರ ಸರ್ಕಾರದ ಚುನಾವಣೆ. ಇದು ದೇಶದ ಭದ್ರತೆ ಮತ್ತು ಆರ್ಥಿಕ ಪ್ರಗತಿ ಮತ್ತು ಜನರ ಸುಭಿಕ್ಷೆ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಚುನಾವಣೆ. ದಯಮಾಡಿ ಅದರಿಂದ ಎಲ್ಲರೂ ಯೋಚನೆ ಮಾಡಿ. ನಿಮ್ಮ ಮತದಾನದ ಹಕ್ಕು ನಿಮಗೆ ಸೇರಿದ್ದು. ದಯಮಾಡಿ ಸೂಕ್ತವಾದ ಪಕ್ಷನ ಈ ಬಾರಿ ನೀವು ಚುನಾಯಿಸಿ ದೇಶದ ಭದ್ರತೆಯಲ್ಲಿ ನಿಮ್ಮ ಪಾತ್ರ ಏನನ್ನೋದನ್ನ ದಯಮಾಡಿ ತೋರಿಸ್ಕೊಡಿ. ಚುನಾವಣೆಯಾಗೇ ನಡಿಬೇಕಿದು. ಯಾವುದೇ ಕಾರಣಕ್ಕೂ ಯಾರ ಮತನ ಮಾರ್ಕೊಳ್ಳೋಕೆ ಹೋಗಬೇಡಿ. ಬೇಜಾರು ಮಾಡ್ಕೊಂಬಿಡಿ. ಹಿಂಗೆ ಹೇಳ್ತೀನಿ ಅಂತ ಕಷ್ಟದಲ್ಲಿರೋರಿಗೆ 500,000 ದೊಡ್ಡದೇ ಇರ್ಬೋದು. ಆದರೆ ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡಿದ್ರೆ 500,000 ಏನಕ್ಕೂ ಬರೋಲ್ಲ. 1 kg ಮಟನ್ ಆಗೋಗುತ್ತೆ ಇವತ್ತು 1,000 ರೂಪಾಯಿ. ಆದ್ದರಿಂದ ದಯವಿಟ್ಟು ನಿಮ್ಮ ಮತನ ಮಾರ್ಕೊಂಬಿಡಿ. ಸ್ವತಂತ್ರವಾಗಿ ಯೋಚನೆ ಮಾಡಿ. ಇದು ಕೇಂದ್ರ ಸರ್ಕಾರ ಚುನಾವಣೆ, ರಾಜ್ಯ ಸರ್ಕಾರ ಚುನಾವಣೆ ಅಲ್ಲ. ಆದ ಕಾರಣ ನೀವು ತುಂಬ ಯೋಚನೆ ಮಾಡಿ. ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ.